ಆಚಾರ್ಯಗಳು ಏನಂತಾರೋ, ಶುಚಿರ್ಭೂಮಿಗತಂ ತೋಯಂ ಶುಚಿರ್ನಾರಿ ಪತಿವರ್ತ ಶುಚಿಧರ್ಮ ಪರೋ ರಾಜ ಬ್ರಹ್ಮಚಾರಿ ಸದಾ ಶುಚಿ. ಏನಂತಾರೋ, ಭೂಮಿ ತಲೆ ಕೆಳಗೆ ನೀರು ಜೆ ಏನು ಏತಿ ಅದೇನೈತಿ ಶುದ್ಧ ಶುಚಿ ಸುಂದರ ಶುದ್ಧ ಐತಿ. ಮತ್ತು ಪತಿವರ್ತ ಯಾರಿದ್ದಾರೋ ಅವರ ಶುದ್ಧ ನಾರಿ ಇದ್ದಾರೋ. ಮತ್ತು ಧರ್ಮ ಯಾವ ರಾಜ ಧರ್ಮ ನಡೀತಾ ಅವ ರಾಜ ಶುಚಿ ಅಂದರೆ ಶುದ್ಧ ಇದ್ದಾನೋ. ಬ್ರಹ್ಮಚಾರಿಗಳು ಏನಾದರು ಅವರು ಕಾಯಮ ಶುದ್ಧ ಇದ್ದಾರೋ ಅಂತ ಹೇಳ್ತಾರೋ. ಅಲ್ಲಿ ತಿಳಿಬೇಕು ಇದೇನೈತಿ, ಬ್ರಹ್ಮಚಾರಿ ವ್ರತ ಭಾಳ ಶ್ರೇಷ್ಠ ಐತಿ. ಎಲ್ಲವಾಗ ಶ್ರೇಷ್ಠ ಅಂದ್ರೆ ಬ್ರಹ್ಮಚಾರಿ ವ್ರತ ಐತಿ. ಆ ವ್ರತ ಯಾರು ಪಾಲಿಸ್ತಾರೋ ಅವ್ರು ಭಾಳ ಚೆನ್ನಾಗಿರ್ತಾರೋ. ಈ ತೀರ್ಥಂಕರದಲ್ಲಿ 5 ಬಾಲೈತಿ ಆಗಿದಾರು, ಅದ ಉಂಡಾವಸರಿ ಕಾಲಿ ಆಗಿದ್ದಾರೆ. ಇದು ಠೀಕ್ ಐತಿ. पण 5 ಬಾಲೈತಿ ಯಾರಿದ್ದಾರು? ಮಲ್ಲಿನಾಥ್, ವಾಸುಪೋಜ್, ನೇಮಿನಾಥ್, ಪಾರ್ಶ್ವನಾಥ್, ಮಹಾವೀರ್ ಇವರ ಬಾಲೈತಿ ಆಗಿದ್ದಾರೆ. ಇದು ಹಿಂದೆ ಚಂದ್ರಗುಪ್ತ ಅವ್ರಿಗೆ ಏನು ಬಿದ್ದಿತ್ತು, ಕನಸು ಏನು ಬಿದ್ದಿತ್ತು? ಆ ಕನಸದಲ್ಲಿ ಒಂದು ಕನಸು ಏನಿತ್ತು, ಒಂದು ರಥಗ ಇದ್ರೆ ಸಣ್ಣ ಹೋಳಿಗಳ ಹೂಡಿರು ಹೇಳ್ತಲ್ಲ. ಅದರ ಅರ್ಥ ಏನೈತಿ? ಈ ಪಂಚಮ ಕಾಲದಲ್ಲಿ ಧರ್ಮರಥ ಏನ ಸಣ್ಣ ಹುಡುಗರು ಅಂದರೆ ಬ್ರಹ್ಮಚಾರಿಗಳು ಜಗ್ಗಾರು ಇದ್ದಾರೋ ಏನ. ಯಾಕಂದ್ರೆ ಈಗ ತಿಳ್ಕೊರಿ, ಮಹಾರಾಜಗಳು ಬರೋದೈತ್ರ ಎಷ್ಟು ಸಣ್ಣ ಊರುಗಳು ಇರ್ತಾವೆ ಅಷ್ಟು ಹೆಚ್ಚು ಬರ್ತಾವೆ. ಮಟ್ಯ ಮಂದಿ ಯಾರ ಬರೀ ಖಾಯನೆಲ್ಲ. ಯಾಕಂದ್ರೆ ಈ ಸಣ್ಣವ್ರತೆ ಧರ್ಮ ಧ್ಯಾನ ಏತಿ. ಈಗ ನೀವು ತಿಳ್ಕೊರಿ, ನಿಮ್ಮ ಮನೆಯಲ್ಲೇ ಸಣ್ಣ ಪಾರುಗಳು ಇದ್ದವು, ಅವ್ರಿಗೆ ಹೇಳ್ರಿ, ಅಪ್ಪ ದಿನ ಅರಣೆ ಹೋಗೋದಾ, ಮಂದಿರಕ್ಕೆ ದರ್ಶನ ಮಾಡೋದಾ, ಅಭಿಷೇಕ ಮಾಡೋದಾ ಇದೆಲ್ಲ ಹೇಳಿ. ಒಂದು 4 ದಿನ ಅವ್ರಿಗೆ ಇದು ಮಾಡಿರಿ, ಹ್ಯಾಬಿಟ್ ಸವೈ ಮಾಡಿರಿ. ಅವ್ರು ಡೈಲಿ ಹೋಗವ್ರ ಅದ ನೀವು ಮಟ್ಟೆಯವ್ರು ಯಾರು ಹೇಳಿ, ಏಪ್ಪ ನೀವು ಹೋಗು ನಂಗೇನು ಸೌಲಿಲ್ಲ ಇದು ಹೇಳ್ಯಾರು. ಕಾರಣ ಐತಿ ಪಂಚಮ ಕಾಲದ ಮಹಿಮನೆ ಐತಿ. ಇದೇನು ನವೀನ ಇಲ್ಲ, ಎಲ್ಲ ಹೇಳಿ ಇಟ್ಟಿದ್ದೈತಿ. ಆ ತೀರ್ಥಗಳು ಮಾಡಿದಾಗ ಆಗಿದ್ದೈತಿ, ಕೆಲ್ಸಿಂದೈತಿ ಅವ್ರು ಹೇಳಿದಾರು. ಈ ಪಂಚಮಕಾಲದಲ್ಲಿ ಯಾರು ಬಾಲ ಐತಿ ಉಳಿದಾರು ಅವರೆಲ್ಲ ಧರ್ಮ ಇದು ಮಾಡ್ಯಾವರು. ಇದ್ಯಾರು ಬಾಕಿದವರ ಶಕ್ಯತಾ ಫಾರ್ ಕಮ್ಮಿ ಐತಿ ಅಂತ ಹೇಳಿದಾರು ಒಂದೆಲ್ಲ. ಮತ್ತು ಏನೈತಿ ಬ್ರಹ್ಮಚರ್ಯ ವರ್ತ ಅಂದ್ರೆ ಯಾನ? ಬ್ರಹ್ಮಚರ್ಯ ವರ್ತ ಅಂದ್ರೆ ತಮ್ಮ ಬ್ರಹ್ಮದಾಗ ತಮ್ಮ ಆತ್ಮದಲ್ಲಿ ಸ್ಥಿರ ನಿಂದ್ರೋದ, ಅಬ್ರಹ್ಮದಾಗ ಲೀನ ಆಗೋದಿಲ್ಲ ಇದು ಹೇಳ್ತಾರೋ. ಅಬ್ರಹ್ಮದಲ್ಲೇ ಆಗೋದು ಏನೈತಿ? ಇದ ಭಾಳ ಕೆಟ್ಟ 9 ಕೋಟಿ ಜೀವಗಳದ ಏನೈತಿ ಹಿಂಸಾ ಮಾಡ್ತಾರೆ. ಇದೈತಿ ಧ್ಯಾನದಾಗ ಇಕ್ಕೋರಿ. ಮತ್ತು ಇತ್ತೊಳಗೆ ಮತ್ತೆ ಒಂದು ಐತಿ ಏನ, ಸೋದಾರ ಸಂತೋಷ ಬರುತ್ತ ಅಂತಾರೋ. ಸೋದಾರ ಸಂತೋಷ ಬರುತ್ತ ಅಂದರೆ ಏನ? ತಮ್ಮ ಪತಿದಲ್ಲೇನ ಸ್ಥಿರ ನಿಂದಬೇಕು. ತಮ್ಮ ಪತಿ ಇದ್ದಾರು ಅವ್ರು ಯಾರ ತನ್ನ ಹೆಂಡತಿದಲ್ಲೇನ ಸ್ಥಿರ ಇರಬೇಕು, ಅದರೊಳಗೆ ಸಮಾಧಾನ ಇರಬೇಕು, ದುಸರಿ ಕಡೆ ನೋಡಬಾರ್ದು. ಇದು ಒಂದರ ಬ್ರಹ್ಮಚರ್ಯ ವರ್ತೈತಿ. ನೀವು ಅಂದಾರಿ ಎಲ್ಲನ ತ್ಯಾಗ ಮಾಡಿ ಅದು ಬ್ರಹ್ಮಚರ್ಯ ಏತ ಶ್ರೇಷ್ಠ. ಪನ್ ಇದು ಬ್ರಹ್ಮಚರ್ಯ ಏತಿ ತಿಳ್ಕೋರಿ. ಮತ್ತೆ ಏನೈತಿ? ಇಂಥ ಬ್ರಹ್ಮಚರ್ಯ ವರ್ತ ಯಾರು ಪಾಲಿಸಿದಾರೋ ಅವ್ರಿಗೆ ಏನು ಆಗೈತಿ ಇದೆಲ್ಲ ಭರ್ಪೂರ ಅಂದ್ರೆ ಅತ್ಯಂತ ನಿಮಗೆ ತಿಳಿದು ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಏನು ರಾಮಾಯಣ ಅಂದ್ರೆ ಪದ್ಮ ಪುರಾಣ ಯಾತ್ರ ಮ್ಯಾಗೈತಿ, ಇದು ಐತಿ. ಏನು ಸೋದಾರ ಸಂತೋಷ ಬರ್ತದ ತೊಳಗೆ ಹೋಗ್ತಿದೈತಿ ಒಂದೆಲ್ಲ ತಿಳ್ಕೋರಿ. ಹೆಂಗಂದರೆ ರಾಮ ಸೀತಾ ಲಕ್ಷ್ಮಣ ಎಲ್ಲ ವನವಾಸಕ್ಕೆ ಎಷ್ಟು ವರ್ಷ ಹೋದ್ರು? 15 ವರ್ಷ ಹೋದ್ರಲ್ಲ. ಆಯ್ತು ಹೋದ್ಮೇಲೆ ಅವ್ರು ಮದ್ವೆ ಮಾಡ್ಕೊಂಡು ಸುದಾ ಅವರು ಬ್ರಹ್ಮಚರ್ಯ ಇದ್ರೋ ತಿಳ್ಕೋರಿ. ಯಾರು? ರಾಮ ಮತ್ತು ಸೀತಾಗಳ ಬ್ರಹ್ಮಚರ್ಯ ಇದ್ರು. ರಾವಣ ಏನು ನಡೀಲಿಲ್ಲ. ರಾವಣ ಜಬರ್ದಸ್ತಿ ಮಾಡ್ತಿದ್ದಾರೆ, ಸುಟ್ಟು ಹೋಗಿರಾವ. ಈ ಬ್ರಹ್ಮಚರ್ಯ ಹೊತ್ತಾಗ ತಾಕತ್ತೈತಿ ತಿಳ್ಕೋರಿ. ಮತ್ತೇನ ಹೇಳಿದಾಗ ಎಲ್ಲ ಯುದ್ಧ ಆಗಿ ಪರತ್ ಬಂದರು. ಎಲ್ಲಿ ಅಯೋಧ್ಯೆಗೆ ಬಂದರು. ರಾಮ ಎಲ್ಲ ಪುನಃ ಗಾಜ್ ಮ್ಯಾಗ ಕೂತರು. ಕೂತ ಮ್ಯಾಗೆ ಆ ಊರದಲ್ಲಿ ಆ ನಗರದಲ್ಲಿ
ಒಬ್ಬ ಅಗಸು ಏನಂತ ತನ್ನ ಹೆಂಡತಿಗೆ ನಾ ರಾಮಲ್ಲ ನಿನ್ನ ಪುಣ್ಯ ನಿನ್ನ ಇಟ್ಕೊಂಡ್ಯಾನ ಹಂಗೆ ಎಲ್ಲ ಅಂತಾನು ಅದು ತಿಳ್ಕೀತಿ ರಾಮ್ಗ ಇದೀತಪ್ಪ ಇದು ತನ್ನ ಮ್ಯಾಗ ಕೆಟ್ಟ ಇದು ಬತ್ತು ಅತ್ತ ಸೀತಾನ ದಿನ ಹೇಳಿದ್ರೆ ಅವ್ರನ್ನ ಅರಣ್ಯದಾಗ ಉದ್ಯೋಗ ತರಪಿ ಹಚ್ಕೊಡ್ತಾರೋ. ಆಯ್ದಾಗ ಸೀತಾ ಏನು ಹೇಳ್ತಾಳೋ ಏನಂತಾಳು, ನೀವು ರಾಜಗಳಿಗೆ ಹೇಳ್ರಿ ಏನ ಲೋಕ ಸಂಶಯದಲ್ಲಿ ನೀವು ನಮ್ಮನ್ನ ಬಿಟ್ರಿ, ಹಂಗೆ ನೀವು ಸ್ವತಃ ಧರ್ಮನ ಬಿಡಬೇಡ್ರಿ ಅಥವಾ ಹೇಳ್ರಿ. ದುಸ್ರು ಯಾರು ಇದ್ದಾರ ಯಾರು ಅಂದಿರವು. ಸೀತಾ ಹೆಂಗಿದಳು, ಶೀಲ್ ಹೊರ್ತಿದ್ದಳು ಒಂದಿಲ್ಲ. ಆಕೆ ಏನು ಹೇಳು, ನನ್ನ ಬಿಟ್ರೆ ಹಂಗೆ ಧರ್ಮನ ಬಿಡಬೇಡ್ರಿ ಅಂತ ಹೇಳು. ಮತ್ತು ಆಯ್ತು ಆದ್ಮೇಲೆ ಲವಂಕುಶ್ ಜನ್ಮ ಆಗ್ತಾರೋ, ಲವಂಕುಶ್ ಮೊಟ್ಟೆ ಆಗ್ತಾರೋ ಅವ್ರಿಗೆ ತಿಳಿತೈತಿ ನಮ್ಮ ಯವ್ನ ಯಾರು ಬಿಟ್ಟಿದಾರೋ ಅವ್ನು ಹಂಗೆ ಸ್ಥಳ ನಾವು ಹೋಗೋವ್ರೆಲ್ಲ ಯುದ್ಧ ಮಾಡಿ ನಮ್ಮ ಒಳಕೆ ತೋರಿಸ್ಬೇಕು ಅತ್ತ ಅವರು ಯುದ್ಧ ಮಾಡ್ತಾರೋ. ಯುದ್ಧದಾಗ ರಾಮದ ಪರಾಜಯ ಆಗ್ತೈತಿ ಗೊತ್ತೈತಿ ನಿಮ್ಗೆ. ಹಾಂ ಆಯ್ತು ಸೀತಾ ಬರ್ತಾರೋ. ಸೀತಾ ಬಂದು ಆಯ್ತಾ ರಾಮ ಅಂತ ಇಲ್ಲ ಹಂಗಿಲ್ಲ ನಾ ತೊಳಾಮಿಲ್ಲ ಅಗ್ನಿ ಪರೀಕ್ಷೆ ಮಾಡ್ಕೋಬೇಕು ತಿಳಿತಲ್ಲ. ಅಗ್ನಿ ಪರೀಕ್ಷೆ ಮಾಡು ಹೇಳಿದಾಗ ಸೀತಾ ಏನಂತಾಳು, ನಾ ಅದರ ಸೀಲ್ ಭ್ರಷ್ಟಿಲ್ಲಾಗಿನು ಅರೆ ನನ್ನ ಸುಟ್ಟಿ ಆಗ ಮಾಡು ನೀನು ಅಗ್ನಿಗೆ ಅಂತಾಳು. ಮತ್ತು ನಾ ಅದರ ಸೀಲ್ ಭ್ರಷ್ಟಿದ್ದು ಅರೆ ನೀ ನನ್ನ ಕೈ ಸುದ ಹತ್ತಾವಿಲ್ಲ ಹಂಗೆ ಮಾಡಿ ಉಡಿ ಹೊಡ್ತಾಳೆ. ಏನಾಗ್ತೈತಿ ಅದಲ್ಲಿ ಏನು ಸಿಯಾಸದೆಲ್ಲ ಕುಣಿಸಿ ತರ್ತಾರೋ ಎಲ್ಲ ಏನು ಬೆಕ್ಕಿದೇನಾಗ್ತಿ ನೀರು ಆಗ್ತೈತಿ ಇದಂತರು ಸೀಲ್ ವರ್ತ ಸೋದರ ಸಂತೋಷ ವರ್ತ ಇತ್ಕೋ ಅಂತಾರೋ ತಿಳಿರಿ. ಎಲ್ಲರ ಬ್ರಹ್ಮಚಾರ ಆಯ್ತು ಏತಿ ಬ್ರಹ್ಮಚಾರಿ ವರ್ತಿದ್ದು ಮಟ್ಟೆ ಏತಿ ಪನ್ ಇದು ಸುದ್ದ ಬ್ರಹ್ಮಚಾರಿ ಏತಿ ತಿಳಿಬೇಕು. ಮತ್ತು ಇನ್ನು ನಿಮ್ಗೆ ಏನು ಬ್ರಹ್ಮಚರ್ವತದು ಭಾವನಾಗಳ 5 ಇದಾವೆ. ಪೈಲ ಏನೈತಿ, ಸ್ತ್ರೀರಾಗ ಕಥಾ ಶ್ರವಣ ತ್ಯಾಗ ಅಂದರೆ ಏನೈತಿ, ಸ್ತ್ರೀ ವಿಷಯ ಇರಲಿ ಪುರುಷ ವಿಷಯ ಇರಲಿ ಅದ್ರ ವಿಷಯ ಜಿ ಯಾನ್ ಆಸಕ್ತಿ ಐತಿ ಅದು ಆಸೆಗಳು ಕೇಳ್ಕೊಳ್ಳೋದ ಅದು ತ್ಯಾಗ ಮಾಡ್ನಿ ಅದು ಉದೋದಿಲ್ಲ ಇದಕ್ಕೆ ತ್ಯಾಗ ಇದು ಶ್ರೀ ಕಥಾ ಶ್ರವಣ ತ್ಯಾಗ ಅಂತಾರೋ. ಇದು ಪೈಲೆ ಭಾವನಾ ಆಯಿತು. ದುಸರೆ ಯಾಣ ತನ್ಮರಾಂಗ ನಿರೀಕ್ಷಣ ತ್ಯಾಗ. ಸ್ತ್ರೀ ಇರಲಿ ಗಂಡಾಳಿ ಇರಲಿ ಆದರೆ ಹೆಣ್ಣಾಳಿ ಇರಲಿ, ನಿಮ್ಮ ಕನ್ನಡದಾಗ ಅನ್ಬೇಕು ನಾವು ಗಂಡಾಳಿ ಇರಲಿ ಅವರ ಹೆಣ್ಣಾಳಿ ಇರಲಿ ಅವ್ರದ್ದು ಏನ ಅವ್ರ ಮನೋಹರನ ಅಂದ್ರೆ ಅವ್ರ ಅವಯವಗಳು ಭಾಳ ನಿರೀಕ್ಷಣೆ ಮಾಡೋದಿಲ್ಲ. ನಿರೀಕ್ಷಣೆ ಮಾಡ್ರೆ ವಿಕಾರ ನಿರ್ಮಾಣ ಆಗ್ತವೆ. ಪುರುಷ ಸ್ತ್ರೀದ್ದು ಅವೇ ನಿರೀಕ್ಷಣೆ ಮಾಡೋದಿಲ್ಲ, ಸ್ತ್ರೀ ಪುರುಷರು ಅವೇ ನಿರೀಕ್ಷಣೆ ಮಾಡೋದಿಲ್ಲ. ಅವು ನೋಡ್ರೆ ನಿರೀಕ್ಷಣೆ ಮಾಡ್ರೆ ಮನುಷ್ಯನ ವಿಕಾರ ನಿರ್ಮಾಣ ಆಗ್ತವೆ. ಅರೆ ಅದು ಸಟ್ಕೇನು ಹೇಳಿದರು, ತನ್ಮೋರಾಗ ನಿರೀಕ್ಷಣೆ ತ್ಯಾಗ ಅಂತ ಹೇಳಿದರು. ಪುರಾರ್ಥ ರಸರನ್ ತ್ಯಾಗ ಅಂದರೆ ಏನ, ಪೂರ್ವಿ ನಿಮ್ಮ ಆಯುಷ್ಯದಲ್ಲಿ ಏನು ಭೋಗಿಸಿದಿರಿ ಅದು ಏನ ಪುಣ್ಯ ಧ್ಯಾನದಾಗ ತೊಗೊಳೋದಿಲ್ಲ, ಅದೆಲ್ಲ ಮರ್ತು ಬಿಡೋದ. ಪುಣ್ಯ ಧ್ಯಾನದಾಗ ಬತ್ರೆ ಭಾವ ಬಿಡಾಸತು ಈ ತ್ಯಾಗ ಮಾಡೋದ. ಮತ್ತೇನ ವೃಷ್ಟಿರಸ್ಯ ಅಂದರೆ ಏನ, ಯಾವ ಕಾಮುದ್ ಬೀತ್ ಅಂದರೆ ವಿಕಾರ ನಿರ್ಮಾಣ ಆಗೋ ಪದಾರ್ಥಗಳು ಇದಾವೆ, ಪುಷ್ಟಿ ಮಾಡೋ ತಮ್ಮ ಶರೀರಗಿದಾವೆ, ಅವು ರಸಗಳ ಅವು ಪದಾರ್ಥಗಳ ತ್ಯಾಗ ಮಾಡುವುದಾ ಅಂದ್ರೆ ತಮಗೆ ಕಾಮುದ ಉತ್ಪನ್ನ ಆ ವಿಷಯ ಭಾವನಾ ಆಗಂಗಿಲ್ಲ. ಅಷ್ಟ ಇದು ಅನ್ಸಂಗಿಲ್ಲ. ಇದು ಸಟ್ ಹೇಳಿದಾರು ಉಷ್ಟ್ರಸ್ ತ್ಯಾಗ ಅಂತ ಹೇಳಿದಾರು. ಮತ್ತೇನು ಹೇಳಿದ್ರು 5ನೇದ ಸ್ವಶರೀರ ಸಂಸ್ಕಾರ ತ್ಯಾಗ ಅಂದರೆ ಯಾನ ತನ್ನ ಶರೀರಕ್ಕೆ ಭಾಳ ನಟಿಸೋದಿಲ್ಲ ತಿಳಿತಲ್ಲ. ತವನ್ನ ನಟಿಸ್ತು ಅರೆ ದುಸರವ್ರ ಲಕ್ಷ ತಮ್ಮ ಕಡೆ ಹೋಗ್ತಿತ್ತಿ ಅಂತ ವಿಕಾರ ನಿರ್ಮಾಣ ಆಗ್ತು ಒಂದಿಲ್ಲ. ಬಸ್ತಿಗೆ ಹೋಗುತ್ತೆ ಬೆಳ್ಳಂದ ಅರ್ವಿ ಹಾಕ್ಕೊಂಡು ಹೋದ್ರೆ ಯಾರು ಒಟ್ಟು ನೋಡೋಂಗಿಲ್ಲ. ಅವ್ರ ಕಡೆ ನೋಡಬೇಡಪ್ಪ ಅವ್ರು ಭಾಳ ಇದಾರೋ ಬರ್ತಿದ್ದಾರೋ ಅವ್ರ ಕಡೆ ಒಟ್ಟು ನೋಡೋಂಗಿಲ್ಲ. ಮಾಧವ ಸುಂದರ ಚಟ್ಟಪಟ್ಟ ಹೊಡ್ಕೊತಾದೆ ಹೆಂಗೆ ಆಗ್ತೈತಿ ಎಲ್ಲ ಜಾಗ ಅವ್ರ ಕಡೆ ನೋಡ್ತಾರೋ. ಏನು ವಿಕಾರ ನಿರ್ಮಾಣ ಆಗ್ತೈತಿ ಇದನ್ನ ತಿಳಿಬೇಕು. ಏನೈತಿ ಹೆಂಗೆ ಸಂಸ್ಕಾರ ತಂದು ತ್ಯಾಗ ಮಾಡಬೇಕು ತಿಳಿಬೇಕು. ಇದ್ರೊಳಗೆ ದೋಷ
ಎಷ್ಟಿದವು? 3 ಇದಾವೆ. ಯಾವುದ? ಪರ ಸ್ತ್ರೀಯ ಅಥವಾ ಪರಪುರುಷ. ಅದು ಏರ್ ಸಂಸದ ತಮ್ಮ ತಂಗಿ, ತಮ್ಮ ಅವ್ವ, ತಂದೆ ತಾಯಿ, ಹಿಂಗೆ ಸಂಶಯ ನಿಲ್ಲಬೇಕು. ತಿಳಿತಲ್ಲ? ಮತ್ತೆ ಏನ? ಪರಗ್ರಹಿತ ಅಂದರೆ ಯಾನ? ಯಾರೋ ದುಸರಿದವ್ರ ಮದುವೆ ಮಾಡ್ಕೊಂಡಾರು ಅವ್ರ ಕಡೆ ಒಟ್ಟು ವಿಕಾರಿ ನಜರಲ್ಲೇ ನೋಡೋದು ಇಲ್ಲ. ಯಾರ ಪುರುಷ ಇರಲಿ ಅವ್ರ ಕಡೆ ಅವ್ರ ಮದುವೆ ಆಗಿದ್ರು ಅವ್ರ ಕಡೆ ವಿಕಾರಿ ನೋಡ್ಸಕ್ಕಲೇ ನೋಡೋದು ಇಲ್ಲ. ಇದು ಪರಗ್ರಹಿತ. ಮತ್ತು ಅಪರಿಗ್ರಹಿತ, ಯಾರು ಸ್ವಾಮಿನೇ ಇಲ್ಲ. ತಿಳಿತಲ್ಲ? ಸ್ವಚ್ಛಂದ ಇದ್ದಾರೋ ಅವ್ರ ತ್ಯಾಗ ಭಾಳ ಸನಿಕ್ಕೆ ಹೋಗೋದಿಲ್ಲ. ಪುರುಷ ಇರಲಿ ಸ್ತ್ರೀ ಇರಲಿ, ಅದು ತಿಳ್ಕೊಂಡು ಹಂಗೆ ನಡಿಬೇಕು. ಈ ಪರಿತಿಲೇ ಈ ದೋಷಗಳು ಇದಾವು. ಮತ್ತೇನ? ಇದ್ರೊಳಗೆ ಮಠ್ಯ ಅತಿಚಾರಗಳು 5 ಇದಾವೆ. ಅಂದರೆ ಏನ? ಪೈಲ ಏನೈತಿ? ಅನಂಕರ್ಯ ಅಂತಾರು. ಭೋಗ ಇಂದ್ರಿಯ ಬಿಟ್ಟ ಇತರ ಇಂದ್ರಿಯ ಬರೋಬರ್ ಭೋಗ ಕ್ರಿಯೆ ಮಾಡೋದ, ಇದು ಅನಂಕರ್ಯ ಅಂತಾರು. ಇದು ಸುಖಿದೈತಿ, ತಿಳಿಬೇಕು. ವಿಟತ್ವ ಏನೈತಿ? ಚೇಷ್ಟ ಮಾಡೋದ, ಡ್ಯೂಸೋದ, ನಗ್ಸೋದ, ಈಜ್ಯಾನ ವಿಕಾರ ನಿರ್ಮಾಣ ಬೇಕಂತ ಏನು ನಡಿತೈತಿ, ಇದು ವಿಟ್ಟತ್ವ ಭಾವನೆ ಐತಿ. ಇದು ಎಂಥದ್ದು ಮಾಡೋದು ಇಲ್ಲ. ವಿಪುಲ್ ತೃಷ್ಣ ಅಂದರೆ ಏನ? ಆ ಕಾಮಭೋಗ ಮಾಡೋ ಸಲುವಾಗಿ ಭಾಳ ತೃಷ್ಣ ಸಾರ್ಕೆ ಅದೇ ಧ್ಯಾನ ಮಾಡೋದ, ಇದು ಮಾಡಬಾರ್ದು. ವಿಪುಲ್ ತೃಷ್ಣ ಐತಿ. ಮತ್ತೇನ? ಅನ್ಯವಿವಾಹ. ಅನ್ಯವಿವಾಹ ಅಂದರೆ ಏನ? ತಮ್ಮನ್ನ ಅತ್ತೆವಾಗಿ ಹೊಡೆದವ್ರದ್ದು ವಿವಾಹ ಮಾಡಿರಿ, ಕಿವ ಮುಂದಾಗಿ ನೀವು ಮಾಡಿರಿ, ಅತಿ ಚಂದ ಐತಿ. ಪನ್ ಯಾರನ್ನ ಅತ್ವೈಕಿಲ್ಲ, ಯಾನ್ ತಂಗೆ ಸಿಗ್ತೈತಿ, ತಮ್ಮ ಪುಡಾರಿಪಣ್ಣು ಸಿಗ್ತೈತಿ, ಆದಿ ಸಿಗ್ತೈತಿ, ಆ ರೊಕ್ಕ ಸಿಕ್ತು, ಅತ್ ಜಾನ್ ಮುಂದೆ ಮಾಡ್ತಾರೋ. ಇನ್ನು ಇದು ಆಗಿ ಮುಂದೆ ಮಾಡ್ತಾರೋ, ಇದು ದೋಷ ಐತಿ, ತೊಳಬೇಕು ರೀ. ಹೇಳ್ತಾ ಅನ್ಯವಿವಾಹ ಅಂತಾರು. ಮೈ ಇತ್ವಾರಿಕಾಗಮನ್, ಯಾರು ವ್ಯಭಿಚಾರಿ ಇದ್ದಾರೋ, ಪುರುಷ ಇರಲಿ ಅದು ಸ್ತ್ರೀ ಇರಲಿ, ಅವ್ರಿಸಿ ಸಂಪರ್ಕ ಇಡೋದು ಇಲ್ಲ. ತಿಳಿತಲ್ಲ? ಸಂಪರ್ಕ ಇಟ್ಟರೆ ಎಲ್ಲ ವಿಕಾರಗಳು ನಿರ್ಮಾಣ ಆಗಿ ಎಲ್ಲ ಬ್ಯಾರೆ ಥರ ಆಗ್ತೈತಿ. ಹೆಂಗೆ ಉದಾಹರಣೆ ಕೊಟ್ಟರೆ ಹೆಂಗೆ? ಏನ? ದಾರು ದುಕಾನದಲ್ಲಿ, ಸೆರೆ ದುಕಾನದಲ್ಲಿ ನೀವು ಜರಿ ಹಾಲು ತೊಗೊಂಡು ಬಂದರೆ ನೋಡವ್ರು ಏನವ್ರ? ಏನಂದ್ರ ಅವ್ರು ಏನವ್ರ? ಆಯಿಂದ ಇದು ಏನು ದಾರು ಈ ತ್ವರಿಕ ಇದರು. ಅವ್ರಿಗೆ ಯಾರು ಇಲ್ಲ, ಅವ್ರಿಗೆ ಮನೆಗೆ ಹೋದ್ರೆ ಏನವ್ರ? ಇವನ್ ಯಾರ ಸಂಗ್ಲಿ ಸಂಬಂಧ ಇರಬೇಕು. ಅರೇ ಅದಕ್ಕೆ ಹೋಗ್ಯಾಣ ಇವ, ಅರೇ ತನ್ನ ಭಾವ ಚಲೋ ಇರ್ಸಕ್ಕೆ ವ್ಯವಸ್ಥೆ ಇಂಥದ್ದು ಮಾಡೋದು ಇಲ್ಲ. ಇದು ತಿಳಿಬೇಕು. ಆಯ್ತಲ್ಲ? ತಿಳಿತಲ್ಲ? ಮತ್ತು ಆಯ್ತಾ? ನಿಮಗೆ ಒಂದು ಕತೆ ಅನ್ನೋದೇ ಕತ್ತೆ ಅಲ್ಲ, ಕತೆ ಅಷ್ಟು ಚಂದ ನಮ್ಗೆ ಅದು ಜರ ಮರಾಠಿ ಪ್ರಭಾವ ತರಲೇ ಜರ ಫರಕ್ ಆಗ್ತೈತಿ, ತಿಳ್ಕೊಬೇಕು ನೀವು. ಈ ಥರದಲ್ಲೇ ಈ ಬ್ರಹ್ಮಚರ್ಯ ವರ್ತದಲ್ಲಿ ನೀಲಿಬಾಯಿ ಕಥಾ ಪ್ರಸಿದ್ಧಿ ಐತಿ. ಈ ನೀಲಿಬಾಯಿನ ಕಥಾ ಏನೈತಿ ಅದು ಜರ ನೋಡು ನಾವು. ನೀಲಿಬಾಯಿಯು ಏನೈತಿ? ಮೂರ್ಖರ್ಚು ನಾಮೋದು ಒಂದು ನಗರ ಇರ್ತೈತಿ. ಅಲ್ಲಿ ಒಬ್ಬರ ಶೇಟ್ಗಳು ಇರ್ತಾರು. ಅವ್ರ ಹೆಸರು ಏನೈತಿ? ಜೀನದತ್ತ ಇರ್ತೈತಿ. ಮತ್ತು ಅವ್ರಿಗೆ ಏಕುಲ್ತಿ ಅಂತಾರೇನ, ಒಂದ ಹುಡುಗಿ ಇರ್ತಾಳು. ಆಕೆ ಹೆಸರು ರೀತಿ ನೀಲಿಬಾಯಿ. ಮತ್ತು ಆಕೆ ಕಾಣಿಸ್ಕೆ ಚಂದ ಉಳಿದಳು, ಗುಣವತ್ತಿ ಬಿ ಇದ್ದಳು, ಮತ್ತು ವಿದ್ಯಾಲಯ ಬಿ ಶ್ರೇಷ್ಠ ಇದ್ದಳು. ಆ ನಗರದಲ್ಲಿ ಮತಿ ಸಮುದ್ರತ ನಾವು ಒಬ್ಬ ವೈಶ್ಯ ಅಂದರೆ ಇದಕ್ಕೇನಂತಾರೋ ಬ್ರಾಹ್ಮಣ. ಹಾಂ, ಅವ್ರು ಇದಾರಿಲ್ಲ, ಅವ್ರು ಇರ್ತಾರು. ಅವ್ರ ಮತಿ ಬಿಷ್ಟ ಮಿಥ್ಯಾದೃಷ್ಟಿ ಅಂದ್ರೆ ಏನ? ಅವರ ಬೌದ್ಧ ಧಾರ್ಮಿಕಿದ್ದರು. ಮತ್ತು ಅವ್ರ ಮಕ್ಕಳ ಹೆಸರು ಒಬ್ಬ ಸಾಗರ್ ದತ್ತ ಇದ್ದರು. ಏನು ಒಂದಿನ ಏನಾಯಿತು? ಈಗ ನೀಲಿಬಾಯಿ ಏನು ಇರ್ತಾಳು? ಜೈನ ಧರ್ಮ ಇರ್ತಾಳು. ಆಕೆ ದಿನ ಮಂದಿರಕ್ಕೆ ಮಂದಿರಕ್ಕೆ ಹೋಗೋದು, ಪೂಜಾ ಮಾಡೋದು, ಸಾಮಾಯಿಕ ಮಾಡೋದು, ಇದೆಲ್ಲ ನಡೆದಿಂದಿರ್ತೈತಿ. ಆಯ್ತು, ನಿಮ್ದು ಹೆಂಗೆ ಊರದಲ್ಲಿ ಶಾಂತಿ ಸಾಧನಾಥ್ ಭಗವಾನ್ ಮಂದಿರ ಐತಿ ಅಲ್ಲ, ಬೇರೆ ದುಸರಿ ಕಡೆ ಐತಿಲ್ಲ ಮಂದಿರ ಒಂದು ಕಡೆ, ನಿಮ್ಮ ಮನೆಗಳು ಒಂದು ಕಡೆ, ಹಿಂಗೆಲ್ಲ ಐತಿ. ಹೊಂದಿಲ್ಲ ದೂರ ಐತಿ. ಹಾಗಿಲ್ಲ, ಅಲ್ಲಿ ಮಂದಿರ ಇತ್ತು. ಆ ಮಂದಿರದಲ್ಲೇ ಈಗ ನೀಲಬಾಯಿ ಹೋಗಿ ಪೂಜಾ ಅರ್ಚಾ ಆಯ್ತಾ, ಅಷ್ಟಕ ಸಾಮಾಯಿಕ ಎಲ್ಲ ಮಾಡ್ತಳು ಅಂತ ಕೂತಳು.
ಅಂತ ಅಲ್ಲಿ ಇವು ವೈಶ್ಯ ಮಗ ಸಾಗರದತ್ತ ಇದ್ದಲ್ಲ, ಅವ ತನ್ನ ಮಿತ್ರ ಮೈತ್ರಿಗಳನ್ನ ತೊಗೊಂಡು ಹಿಂಗೆ ತಿರ್ಕ್ಯಾಟ್ ಹೊಂಟಿದ್ದ. ತಮ್ಮ ಮಂದಿರ ತಲೆನೇ ಹಿಂಗೆ ಹೋದ. ಆಯ್ತು ಮಂದಿರ ತಲೆ ಹೋಗಿ ನೋಡ್ತಾರೆ, ಇಲ್ಲಿ ಅವಂಗ ಕಾಣ್ತೈತಿ ಏನು, ನೀಲಿಬಾಯಿ ಪೂಜಾ ಮಾಡ್ತಾಳು, ಅಷ್ಟೇ ಮಾಡ್ಕತ್ತೇಳು, ಇದೆಲ್ಲ ಅವ್ನು ಕಾಣಿಸ್ತೈತಿ ಅಂತ ಅವನ ಮನ್ಷ್ನಾಗ ಬರ್ತೈತಿ. ಯಾನ್ ಚಂದ ಇದ್ದಾಳು, ಎಷ್ಟು ರೂಪ ಇದ್ದಾಳು, ಈಗ ನನ್ನ ಹ್ಯಾಂತ ಆದಳು, ಭಾಳ ಚಲೋ ಆಗೈತು ಅತ್ತು ಭಾವನಾ ಅವನ ಮನ್ಷ್ನಾಗ ಆಗತೈತಿ. ಅಂತ ಏನಾಗ್ತೈತಿ, ಅವನ ಮನ್ಷ್ನಾಗ ಸರ್ಕಿ ಹತ್ತು ಹೋಗ್ಸ್ಕೊಂತ ಅಂತ ಅವ್ರ ಅಪ್ಪಗಳ ವಿಚಾರ ಮಾಡ್ತಾರು, ನನ್ನ ಮಗ ಯಾಕೆ ಸ್ವರಿಕದ ಸ್ವರ್ಗಾಕದ, ಯಾಕೆ ಇದಾಕದ, ಏನು ಇರಬೇಕು ಅವ್ರ ಮಿತ್ರ ಮಂಡಳಿ ಕೇಳಬೇಕು. ಮತ್ತು ಕೇಳಿದ ಬಕ್ಕಲೆ ಅವ್ರ ಮಿತ್ರ ಮಂದಿರಗಳು ಹೇಳ್ತಾರು, ಎದಿನ ನಾವು ಮಂದಿರದಲ್ಲಿ ಹೋದು ಜಿನ್ನ ಮಂದಿರದಲ್ಲಿ, ಆ ಮಂದಿರದಲ್ಲೇ ನೀಲಿಬಾಯಿನ ಇವನ ನೋಡಿದ. ಅವನ ಪಸೂನ್ ಇವನ ಮನಸ್ಸು ಎಲ್ಲ ಹಿಂಗೆ ಆಗೈತಿ, ಅವನ ಯಾತ್ರ ಮ್ಯಾಗ ಚಿತ್ತ ಹತ್ಬಾತು, ಆಮೇಲೆ ಹಿಂಗೆ ಮಾಡ್ಕದ ಆಯ್ತು. ಅವ್ರಿಗೆ ಗೊತ್ತಿತ್ತು ಈ ಜಿನ್ದತ್ ಶ್ರೇಷ್ಠಿನ ಪೂರಿ ನೀಲಿಬಾಯಿ ಇದ್ದಾಳು, ಇವು ಜಿನ್ದ ಶ್ರೇಷ್ಠಿ ಜೈನ್ ಇದ, ನಾವು ಬೌದ್ಧ ಧರ್ಮಿ ಇದ್ದವು. ನಾನು ಬೌದ್ಧ ಧರ್ಮಿಗೆ ಅವ ಒಟ್ಟು ಕೊಡವ ಅಲ್ಲ. ಇನ್ನು ಹೇಗೆ ಮಾಡಬೇಕು, ಅವ ವಯಸ್ಸು ಏನು ಮಾಡ್ತಾ, ಅವನ ತಂತ್ರೊಳಗೆಲ್ಲ ಬದಲು ಮಾಡ್ಕೋತ, ಬೆಳ್ಳಾನ ಅಡ್ಗಳು ತೊಗೊಂಡು ಎಲ್ಲ ಇದು ಮಾಡಿ ಎಲ್ಲ ದೂತ್ರಗಳ ಎಲ್ಲ ಲುಂಗಿ ಅದ ಎಲ್ಲ ಮಾಡ್ಕೊಂಡು ಜೈನ್ ಮಂದಿರಕ್ಕೆ ಹೋಗಿ ಶುರು ಮಾಡ್ತಾನೆ. ಆಮೇಲೆ ಅಷ್ಟಗಳು ಮಾಡೋದ, ಪೂಜಾ ಮಾಡೋದ, ಧರ್ಮ ಕಾರ್ಯ ಮಾಡೋದ ಎಲ್ಲ ಹಿಂಗಾಗ್ದು ಒಟ್ಟು ಎಲ್ಲರೂ ಜೈನ್ ಯಾರು ಮಾಡ್ತಾರೆ ಅವತ್ತು ಕಾಪಿ ಅಚ್ಚಿಕ್ ಮಾಡಕತ್ತಾವ. ಆಯ್ತು ಯಾರು ಮಂದಿಗಲ್ಲ ಅರಿವಪ್ಪ ಇವ ಬಹುತೇಕ ಬೌದ್ಧ ಧರ್ಮ ಬಿಟ್ಟಾಕೋ, ಬೌದ್ಧ ಧರ್ಮ ಬಿಟ್ಟ ಮತ್ತು ಇವ ಜೈನ್ ಧರ್ಮಿ ಆಗಿದಾಕೋ. ಮತ್ತು ಎಲ್ಲರೂ ಮಂದಿ ಎಲ್ಲ ಅವಂಗ ಜೈನ್ ಧರ್ಮದಾಗ ಅವಂಗ ಆಯಿಂದ ಅವ್ರಿಗೆಲ್ಲ ಅಭಿಷೇಕ ಮಾಡ್ಕೊ ಎಲ್ಲ ಕುಡ್ಕತ್ರು ಎಲ್ಲ ಮಂದಿ. ಅವೇನು ನಮ್ಮವ ಜೈನವ ಆದ ಅಂತ ಅವ್ರು ತಿಳಿತಾರೋ ಆಯ್ನ ಅಂತ ಏನಾಯಿತು ಅಂತ. ಮಟ್ಟ ಇವು ಭೀ ವಯಸ್ಸಿರ್ತಪ್ಪ, ನಾವು ಭೀ ಸಂಪತ್ತಿ ಚಲೋ ಇರ್ತೈತಿ ಅಂತ. ಅವ ಮಾಗಣಿ ಮಾಡ್ತಾನೋ, ಯಾರು ಇಂಜತ್ ಸೇಟ್ ಸಿಕ್ಕಟಿ ಏನೈತ್ರ ನನ್ನ ಮಗ ಸಟ್ಗೆ ನಿನ್ನ ಹುಡುಗಿನ ಕೊಡಪ್ಪ, ನಾವು ಇವತ್ತರ ಜೈನ್ ಆಗಿದ್ದು ನಿಮ್ದು ಸಂಬಂಧ ಆಗಲಿ ಅಂತಾರೆ. ನಮ್ಮದು ಎಲ್ಲ ಜೈನದಾಗೆಲ್ಲ ಬಸ್ತಾನ ಕುಂತೈತಿ ಅಂತ ಹೇಳಿ ಅವಂಗೆಲ್ಲ ತಿಳಿಸಿಕೊಡ್ತಾರೋ. ತಿಳಿಸಿಕೊಟ್ಮೇಲೆ ಅವ್ರಿಗೆ ಭೀ ಪಟ್ಟಾಸ್ತಿ ಯಾಗಾಗತ್ತು ಇನ್ನು ಹೇಗತ್ರ ಇವ್ರದ್ದೆಲ್ಲ ಚಲೋ ಭೀ ಐತಿ, ಮತ್ತು ಯಾನ್ ಹರ್ಕತ್ತಿಲ್ಲ, ಇವ್ರು ಜೈನ ಆಗಿದಾರು, ಮತ್ತು ಯಾಕೆ ಇನ್ನು ಅಂದೋದೈತಿ, ಕುಡಿಕೆ ಅವ್ನು ಹರ್ಕತ್ತಿಲ್ಲ ಅತ್ತಿಲ್ದ್ರೆ ಅವರು ನೀಲಿಬಾಯಿನ ಮದ್ವೆ ಯಾರು ಗುಳಿ ಮಾಡ್ತಾರೋ ಆ ಸಮುದ್ರ ವೈಶ್ಯತ ಮಗ ಸಂಗಟ ಮಾಡ್ತಾರೋ. ಅವ ಏನು ಸಮುದ್ರತ್ತದ ಹೆಸರು ಐತಿ ಅವಂದ ಆಯ್ತಾ. ಮದುವೆ ಆದ ಬಗ್ಗೆ ಅವರೆಲ್ಲಾನ ಬದಲಾಗ್ತಾರೋ. ಮತ್ತೇನೈತಿ ತಮ್ಮ ಧರ್ಮ ಪ್ರಮಾಣ ಶುರು ಮಾಡ್ತಾರೋ. ಅವರು ಉಲಟ್ ಪಕ್ಷಿ ಆ ನೀಲಿಬಾಯಿಗೆ ಶುರು ಮಾಡ್ತಾರೋ, ನೀ ಬೌದ್ಧ ಧರ್ಮ ಸ್ವೀಕಾರ ಮಾಡು, ಈ ಧರ್ಮ ನಮ್ಮ ಭಾಳ ಶ್ರೇಷ್ಠ ಐತಿ, ಜೈನ ಧರ್ಮ ಪೇಶ ಭಾಳ ಶ್ರೇಷ್ಠ ಐತಿ, ನೀ ಮಾಡು ಸ್ವೀಕಾರ ಅಂತ ಹೇಳ್ತಾರೋ. ನೀಲಿಬಾಯಿ ಅತ್ತಿ ಗಟ್ಟಿರ್ತಾಳು, ಜೈನ ಧರ್ಮಿ ತಪ್ಪಿಕ್ಕಿರ್ತಾಳು, ಆಕೆ ಒಟ್ಟು ಅದೇನು ಸ್ವಲ್ಪ ಬರಾನಿಲ್ಲ ಆಯ್ತು. ಅವ್ರು ಏನು ಮಾಡ್ತಾರೋ, ಅವ್ರ ಮಗ ಮತ್ತು ಅವ್ನ ವಯಸ್ಸು ಏನು ಮಾಡ್ತಾರೋ, ಇನ್ನೇನಿಲ್ಲ ನಮ್ಮ ಗುರುಗಳು ತರಬೇಕು, ಗುರುಗಳದ ಸಂಭಾಷಣೆ ಹೇಳಬೇಕು. ಅಂದರೆ ಈಕೆ ಯಾವಾಗಾರ ತಾಯಿದಾಗ ಬಂದಾಳು ಅಂದರೆ ನಮ್ಮ ಧರ್ಮ ಸ್ವೀಕಾರ ಮಾಡ್ಯಾಳು ಅಂತ ಅವರು ವಿಚಾರ ಮಾಡ್ತಾರೋ. ಮತ್ತು ಗುರುಗಳಿಗೆ ಅವ್ರು ಕರಿತವು, ನೀನು ಆಹಾರ ಮಾಡು, ಅವ್ರು ನಮ್ಮ ಗುರುಗಳ ಅತಿ ಜ್ಞಾನಿ ಇದ್ದಾರು, ಅವ್ರಿಗೆಲ್ಲ ಹಿಂದಿನ ಮುಂದೆ ಎಲ್ಲ ತಿಳಿತೈತಿ, ನೀ ಅವ್ರದ್ದು ಭಕ್ತಿ ಮಾಡು, ನಿನ್ನೂ ಎಲ್ಲ ಚೆಂದ ಆಗಿತ್ತು ಆಯ್ತೀವಿ ಅಂತಾಳು. ಯಾನ್ ಇರ್ವತ್ತ ಕಡೆ ನೀವು ಮಾಡಾವ್ರದಿರಿ ಅಂತೀರಿ, ಯಾನ್ ಇರಲಿ ನಾವು ಆಹಾರ ಮಾಡ್ತೇವೆ ಅನ್ನೋ ಯಾನ್ ಆಗ್ತೈತಿ ಆಯ್ತು. ಇವ್ರ ಆಹಾರ ಮಾಡೋದು ಕಬೂಲಿ ಆಗ್ತೈತಿ, ಆಹಾರ ತಯಾರಿ ಮಾಡ್ತಾರೋ. ಎಲ್ಲರೂ ಬೌದ್ಧ ಭಿಕ್ಷುಗಳು ಅವರೆಲ್ಲ ಬರ್ತಾರೋ. ಬಂದ ಮೇಲೆ ಅವರೆಲ್ಲ ಆಹಾರ ಪಾನಿ ಎಲ್ಲ ಸ್ವಚ್ಛ ಎಲ್ಲ ಚಂದ ಎಲ್ಲ ಮಾಡ್ತಾರೆ. ಆಯ್ತು ಹೂಗಳಿದಾಗ ಅವ್ರು ಏನು ಬೌದ್ಧ ಭಿಕ್ಷುಗಳು ಕಾಲ ಖಡವಾಕ ಚಪ್ಪಲ ಹಾಕೊಂಡು ಬರ್ತಿರ್ತಾರೆ, ಗೊತ್ತಿತ್ತಲ್ಲ. ಅವ್ರೇನು ಹಿಂಗೆ ಜೈನ್ ಧರ್ಮ ಅದೇನು ಇಲ್ಲ, ಹಂಗಿರಂಗಿಲ್ಲ.
ಅವ್ರು ಹಾಕೊಂಡು ಬಂದಿರಾತು ಅಂದ್ ಯಾರು ಹೊಂಟ್ರು ಹೋಗ್ತಾರೆ ನೋಡ್ತಾರೆ ಎಲ್ಲಾರ್ದ ಕಾಲ್ದ ಚಪ್ಪಲ್ದ ಅಂಗಡಿ ಅದಕ್ಕೆ ಏನಂತಾರೆ ಅದಕ್ಕೆ ಊಟ ಇಲ್ಲ ಅಲ್ವಪ್ಪ ಓವ ಅಂತ ಏನಾಯಿತು ನಿಂದೇನಾಯಿತು ಏನಾಯಿತು ಹಾಂ ಏನಾಯಿತು ಆಯ್ತು ಹೋಗ್ಲವ್ರು ಕೇಳಿಸ್ತಾರೆ ಯಾತು ಅಂದರು ಯಾನು ಹೋಯ್ತು ಯಾನು ಹೆಂಗಾಯ್ತು ಹೋಗ್ಲವ್ರು ಕೇಳಿಸ್ತಾರು ಅಲ್ಲಿ ಇವು ವೈಶ್ಯಲ್ಲ ಸಮುದ್ರತ್ತೆಲ್ಲ ವಿಚಾರ ಮಾಡ್ತಾರೆ ಯಾನಾಗಬೇಕು ಅಂತ ಶಿವತಿಗೆ ನೀಲಿಬಾಯಿ ಕೇಳಿಸ್ತಾರು ಯಾನಾಗ್ಯದತ್ತು ಆಯ್ತು ನಿಮ್ಮ ಬೌದ್ಧ ಭಕ್ಷಿಗಳ ಅಂತರ್ಧ್ಯಾನಿ ನೀವು ಅಂತೀರಿ ಅವ್ರಿಗೆ ಗೊತ್ತಿರಬೇಕಲ್ಲ ಎಲ್ಲಿ ಹೋಗಿತ್ತತ್ತ ಎಲ್ಲಿ ಹೋಗಿ ಅವ್ರು ತಿಳಿಬೇಕು ನೀವು ನಮ್ಗೆ ಯಾಕೆ ಕೇಳ್ಕದಿರಿ ಮತ್ತು ಅವರು ಅಂತಾರು ಇದ್ಯಾನು ಬ್ಯಾರೆ ಬ್ಯಾರೆ ಅನ್ಕತ್ತಿರಲ್ಲ ಆಯ್ತಾ ಅಂತಾಳು ಹಿಂಗೆ ಮಾಡ್ರಿ ನಾವು ಎಲ್ಲ ಅಂಗಡಿಗಳು ಎಲ್ಲಿ ಹೋಗಿಲ್ಲ ದುಸರಿ ಕಡೆ ನೀವು ಹೊಟ್ಟೆಗಿದ್ದಾವು ಹಾಂ ಹೊಟ್ಟೆಗಿದ್ದವು ಇದು ಹಿಂಗೆ ಯಾನ ಆಯಿತು ಅಂತ ಅವ್ರಿಗೆ ಒಬ್ಬವ್ರಿಗೆ ಏನು ಬತ್ತು ಒಮ್ಮನ ಏನಂತ ವಾಂತಿ ಹಾಂ ವಾಂತಿ ಬತ್ತು ವಾಂತಿ ಬದ್ಬೇಕು ಅವ್ರು ಕಾರಿ ನೋಡ್ತಾರೆ ಅಥವಾ ಸಣ್ಣ ಟುಂಡ್ಕಗಳು ಕಾಣಿಸ್ಕೊತ್ತು ಆಯ್ತು ಎಲ್ಲರಿಗೂ ತಿಳಿತು ನಾವು ಇಲ್ದ್ರೆ ಇದು ತಿಂದವು ಇನ್ನು ಇಷ್ಟೆಲ್ಲ ಚಂದೆಲ್ಲ ಆಹಾರ ಆಗ್ತಪ್ಪಕ್ಕೆ ಹಿಂಗೆ ಆಯ್ತಪ್ಪ ಆಯ್ತು ತಿಳಿದ್ರೆ ಒಬ್ರವ್ರಿಗೆ ಇದು ಮಾಡ್ಕೋತ ಹೋಗ್ತಾರೋ ಅಂತ ಅವ್ರದ್ದು ಏನಾಗ್ತೈತಿ ಅವ್ರಿಗೆ ಅಪಮಾನ ಮಾಡಿಸ್ತೈತಿ ಒಂದೆಲ್ಲ ನಮ್ದು ಬೌದ್ಧ ಧರ್ಮ ಭಿಕ್ಷುಗಳ್ದ ನಮ್ಮ ಮಾಡಿ ಹೇಳಿಕಿ ಈಗ ಭಾಳ ಕೆಟ್ಟಿದ್ದಾಳು ಅಂತ ಆ ಸಮುದ್ರ ತೀರ್ಥ ಇಲ್ಲ ಅವನು ತಂಗಿಲ್ಲ ಅಲ್ಲೇ ಊರಾಗ ಕೊಟ್ಟಿಂದಿರ್ತೈತಿ ಅದಕ್ಕೇನಂತಾರೆ ಸಂಬಂಧಕ್ಕೆ ನೆಗಿನಿ ಏನಂತಾರ್ತಗ ನಾದ್ನಿ ಅಂತಾರೆ ಏನು ಹಾಂ ಆ ನಾದ್ನಿ ಭೀ ಬಂದಿನ ಇರ್ತಾಳು ಅದನ್ನ 6 ದಿನ ಆಕೆ ಅಂತಾಳು ಇದೆಲ್ಲ ಮಾಡೋದು ಕರ್ತೇವಲ್ಲ ಈಕೆ ನೀಲಿಬಾಯಿ ಇದ್ದಾಳು ಈಕೆ ಏನಿದ್ದಾಳು ಭಾಳ ಕೆಟ್ಟಿದ್ದಾಳು ಅಂದರೆ ಈಕೆ ವ್ಯಭಿಚಾರಿಣಿ ಇದ್ದಾಳು ಅನನೇ ಹಿಂಗೆ ಮಾಡಿದಾಳು ಇದೇನಿತ್ತು ವ್ಯಭಿಚಾರ ದೋಷ ಹಚ್ತಾಳು ಯಾರ ಮ್ಯಾಗ ನೀಲಿಬಾಯಿ ಮ್ಯಾಗ ಹಂಗಾಕೆ ಅಂತಾಳು ಇಂಥದನ್ನ ಶ್ರೇಷ್ಠ ಇರ್ತಾಪಕ್ಕಿ ಬ್ರಹ್ಮಚಾರಿ ಇರ್ತಪ್ಪಕ್ಕಿ ಸೋದಾರ ಸಂತೋಷ ವರ್ತನ ಇರ್ತಪ್ಪಕ್ಕಿ ಈಕಿ ಇವ್ರ ನನ್ನ ಮ್ಯಾಗ ಏನು ಹಾಕಿರು ಅದಾವತ್ ಹಾಕಿರು ವ್ಯಭಿಚಾರಿದ ಇದು ಅದಾವತ್ 2 ದಿನ ಹೋಗುಲ್ ಅಷ್ಟಕ್ಕ ನಾ ಆಹಾರ ಮಾಡೋಕ್ಕಿಲ್ಲ ಅದು ಹಂಗೆ ನೇಮ್ ತೊಗೊಂಡಾಕಿ ಏನು ಮಾಡ್ತಾಳು ಮಂದಿರಲ್ಲೇ ಹೋಗಿ ಕುಂತಾಳು ಅಷ್ಟಕ್ಕೆ ಮಾಡ್ಕೋತಾ ಭಕ್ತಿ ಮಾಡ್ಕೋತಾ ಸಮಯ ಮಾಡ್ಕೋತಾ ಭಕ್ತಿ ಮಂದಿರದಲ್ಲಿ ಕುಂತಾಳು ಎದಿನ ನನ್ನ ಮೇಂದು ಇದು ವ್ಯಭಿಚಾರ ದೋಷ ಹೋಗೇತ್ ಅಂದ ನಾ ಮನೆಗೆ ಹೊಡೆ ಹೋಗೇಕಿ ಇಲ್ಲರೆ ಎಲ್ಲ ನಾ ಮಂದಿರದಾಗ ಇಲ್ಲೇ ಸತ್ತ ಹೋಗಿ ಹಿಂಗೆ ವಿಚಾರಕ್ಕೆ ನೇಮ್ ಮಾಡಿ ಅಲ್ಲೇ ಕುಂತಾಳು ಅಂತ ಏನಾಗ್ತೈತಿ ಆ ನಗರದಲ್ಲಿ ನಗರ ರಾಜ ಇರ್ತಾಯಿಲ್ಲ ಅವನ ಕನಸದಲ್ಲಿ ಬರ್ತಿತ್ತಿ ತಿಳ್ಕೊ ನಿನ್ನ ನಗರದಲ್ಲಿದು ದ್ವಾರ ಏತಿ ಮಟ್ಯ ಆ ದ್ವಾರ ಹರಿವತ್ತು ತೆರೆದಿಲ್ಲ ಒಟ್ಟು ನಿಂಗೆ ತೆರೆದಿಲ್ಲ ನಿಂಗೆ ತೆರೆದಾಯ್ತು ಅರೇ ನಿನ್ನ ನಗರದಲ್ಲಿ ಯಾರು ಪತಿವರ್ತ ಇದ್ದಾರೋ ಅವ್ರು ಬಂದು ಕಾಲು ಹಚ್ಚಬೇಕು ಆಯ್ದಾಗ ತೆರೆದು ಎಲ್ಲರಿಗೆ ತೆರೆದಿಲ್ಲ ಇದು ಸ್ವಪ್ನದಾಗ ಬಂದ ಏನಾಗ್ತೈತಿ ಯಕ್ಷಗಳು ಬಂದವ್ರು ಹೇಳ್ತಾರೆ ಅವ್ರು ನಗರದಾಗ ಇರ್ತಾರೆ ಅವ್ರಿಗೆ ಅಂತ ಅವ್ರು ಸ್ವಪ್ನದಲ್ಲೇ ಹರಳಿ ಆಯಿತು ಹೇಳ್ತಾರೋ ಅಷ್ಟಕ್ಕೆ ಏನಾಗ್ತೈತಿ ಖರ ಆ ನಗರದ ದ್ವಾರ ಇಲ್ದ್ರೆ ವಾಡೆಲ್ಲ ಬಂದ್ ಆಗ್ತೈತಿ ಯಾರೆಲ್ಲ ಹೋಗೋರೆಲ್ಲ ಹೊರಗೆ ಹರಿವತ್ತು ದೌಡ್ ಹೋಗೋರು ಎಲ್ಲರೂ ಬಂದಾಗ್ತಾರೋ ಇನ್ನೇನು ಇದು ಬಂದಾಗೈತಿ ತೆರಿವತ್ತು ಏನು ಮಾಡೋದ ಅಂದು ಎಲ್ಲರೂ ಹೋಗೋಣ ಅದರ ದೇಶ ಯಾರು ಇರ್ತಾರೋ ಅವ್ರ ಕಡೆ ಹೋಗ್ತಾರೆ ಸೈಟ್ ಇಟ್ಕೊಡಿ ಹಿಂಗೆ ಆಗೈತಿ ಏನು ಮಾಡೋದಾ ಅಂತ ಅವ್ರು ಅಂತಾರು ಹೋದ್ ಬಾಬಾ ನನ್ನ ರಾತ್ರಿಯಾಗ ಕನಸು ಬಿದ್ದಿತ್ತು ಆ ಕನಸ್ದಾಗ ಇತ್ತು ಈ ನಮ್ಮ ಊರಲ್ಲಿ ಯಾರು ಪತಿವರ್ತ ಇದ್ದಾರೋ ಅವ್ರು ಬಂದು ಕಾಲು ಹಚ್ಚಿರ ಬಗಲ ತೆರೆದೈತಿ ಕೆವಳ ತೆರೆದೈತಿ ಅಂತ ಎಲ್ಲರೂ ಯಾರು ಮನೆಯವ್ರು ಅವರ ಯಾರ್ಯಾರು ಬಂದು ಹೋಗೋ ಕಾಲು ಹಚ್ಚಿರು ಬಂದು ತೆರೀಕ ತಯಾರಿ ಇಲ್ಲ ಆಯ್ತು ಸೇವ್ಟೇಕ್ ಯಾರು ದಂದಾಗ ಬರ್ತೈತಿ ಈಕಿ ಮಂದಿರದಾಗ ನೀಲಿಬಾಯಿ ಹೋಗ್ತಿದ್ದಾಳು ಆಕೆ ಭಕ್ತಿ ಮಾಡೋದು ಕೂದಾಳು ಆಕಿನ ತರೋವ್ರಿ ಅಂತ ಎಲ್ಲರೂ ಹೋಗಿ ಆಕಿನ ತೊಗೊಂಡು ಬರ್ತಾರೋ ತೊಗೊಂಡು ಬಂದಮೇಲೆ ಆಕೆ ಕಾಯಿ ಹಚ್ಚಿದ ಬರೋಬ್ಬರು ಬಾಗಿಲು ಹತ್ತ ತೆರಿತೈತಿ ಆಯ್ತು ತಿಳಿತು ಎಲ್ಲರಿಗೆ ಯಾರು ಪತಿವರ್ತ ಇದ್ದಾರೋ ತಿಳಿತು ಯಾರು ವ್ಯಭಿಚಾರಿ ನಂದನ್ ಯಾರು ಹಾಂ ನಾದ್ನಿ ಯಾರು ಹಚ್ಚಿಳ ಅದೆಲ್ಲ
ಹೋಯ್ತು ಸೊಳ್ಳ ಆಯಿತು ಒಂದೆಲ್ಲ ಅರೆ ಇದು ಬ್ರಹ್ಮಚಾರ್ಯದ ವ್ರತ ಭಾಳ ಶ್ರೇಷ್ಠ ಐತಿ ಈ ಶ್ರೇಷ್ಠದಲ್ಲಿ ಸೋದಾರ ಸಂತೋಷ ಬರ್ತದ ಇತ್ತೊಳ ಬ್ರಹ್ಮಚಾರ್ಯ ಅಂತ ಹೇಳಿದಾರು ಆ ಪ್ರಮಾಣ ನೀವು ನಿಲ್ಲಿ ನಿಮ್ಮಿಂದ ಚಲೋ ಆಗೋದೈತಿ ತಿಳಿಬೇಕು ನಮ್ಮ ಟೈಮ್ ಆಗೈತಿ ನಾವು ತಾಮ್ಸ್ತೇವೆ